ಡೇಟ್ ಯಾವಾಗ, ಮಾರ್ಕ್ಸ್ ಕಾರ್ಡ್ ಯಾವಾಗ ಡೌನ್ಲೋಡ್ ಮಾಡ್ಕೊಬೇಕು, ಎಲ್ಲಿ ಸಿಗುತ್ತೆ, ಏನು ಪ್ರೊಸೆಸ್ ಪೂರ್ತಿ ಹೇಳ್ತೀನಿ. ಸೊ ಫಸ್ಟ್ ಈಗ KSEAB ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಅಸೆಸ್ಮೆಂಟ್ ಬೋರ್ಡ್ ಇವರಿಂದ ಕನ್ಫರ್ಮ್ ಅಂದರೆ SSLC ರಿಸಲ್ಟ್ ಮೇ 9ಗೆ ಅಥವಾ ಅದಕ್ಕಿಂತ ಮುಂಚೆ ಮೇ 9 ಅವ್ರ ಅದಕ್ಕಿಂತ ಮುಂಚೆ ಕನ್ಫರ್ಮ್ ಆಗಿ SSLC ರಿಸಲ್ಟ್ ರಿಲೀಸ್ ಆಗುತ್ತೆ. ಡೇಟ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ನೀವು ಬೇಕಿದ್ರೆ KARresult.nic.in ಅಥವಾ SSLC.karnataka.government.in ಈ ಎರಡು ವೆಬ್ಸೈಟಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ಹಾಗೆ ಅರ್ಲಿ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ರಿಸಲ್ಟ್ ಆಕ್ಟಿವೇಟ್ ಆಗುತ್ತೆ ಸ್ಟೂಡೆಂಟ್ ಮೇ 9 ಅಥವಾ ಅದಕ್ಕಿಂತ ಮುಂಚೆ. ಈಗ ಅದನ್ನು ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ರಿಸಲ್ಟ್ ನೋಡೋಕ್ಕೆ ಸಿಂಪಲ್ ಇರುತ್ತೆ. ಫಸ್ಟು ವೆಬ್ಸೈಟ್ ಓಪನ್ ಮಾಡಿ SSLC 2025 ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ನಿಮ್ಮ ರಿಸಲ್ಟ್ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗೆ ಅದನ್ನು ಆಮೇಲೆ ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಈಗ SSLC ಮಾರ್ಕ್ಸ್ ಕಾರ್ಡ್ ಫಿಸಿಕಲ್ ಕಾಪಿ ಬರೋಕ್ಕೆ ಯೂಶಲಿ 1 ವೀಕ್ ಟೈಮ್ ಆಗ್ಬೋದು, ಬಟ್ ಆನ್ಲೈನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ digilocker.gov.in ಹೋಗಿ ಅಲ್ಲಿ ನಿಮ್ಮ ಸೈನ್ ಅಪ್ ವಿತ್ ಆಧಾರ್ ಕಾರ್ಡ್ ಆಗಿ ಹಾಗೆ KSEAB SSLC ಮಾರ್ಕ್ಸ್ ಕಾರ್ಡ್ 2025 ಅಂತ ಸರ್ಚ್ ಮಾಡಿ ಹಾಗೆ ಆ PDF-ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಜಿಲಾಕರ್ ಮಾರ್ಕ್ಸ್ ಕಾರ್ಡು ಎಲ್ಲದಕ್ಕೂ ಲೈಕ್ ವ್ಯಾಲಿಡ್ ಇರುತ್ತೆ. ಅಂದರೆ ಎಲ್ಲ ವೆರಿಫಿಕೇಷನ್ ಆನ್ಲೈನ್ ವೆರಿಫಿಕೇಷನ್ಸ್ ನಿಮಗೆ ಈಗಲೇ ಏನಾರು SSLC ಮಾರ್ಕ್ಸ್ ಕಾರ್ಡ್ ಅಂದರೆ ಈ ಡಿಜಿಲಾಕರ್